ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ವಾಣಿ ಡೇಟು 13/11/2025. ಪ್ರಾತಃ ಮುರಳಿಯ ಅರ್ಥ. ಬಾಬ್ದಾದ ಹೇಳುತ್ತಾರೆ, ಮಧುರ ಮಕ್ಕಳೇ, ನೀವು ಹಳೆಯ ಜಗತ್ತಿನ ದುಃಖವನ್ನು ಸಹಿಸಿಕೊಂಡು ಬಹಳ ಸಮಯವನ್ನು ವ್ಯರ್ಥ ಮಾಡಿದ್ದೀರಿ. ಈಗ ಈ ಜಗತ್ತು ಬದಲಾಗುತ್ತಿದೆ. ತಂದೆ ನೆನಪು ಮಾಡಿ ಸತೋಪ್ರಧಾನರಾಗಿ ನಿಮ್ಮ ಸಮಯ ಸಫಲ ಮಾಡಿಕೊಳ್ಳಿರಿ. ಜ್ಞಾನದ ಮುಖ್ಯ ರತ್ನಗಳು. 21 ಜನ್ಮಗಳ ಲಾಟ್ರಿಯನ್ನು ಗೆಲ್ಲಬೇಕಾದರೆ ಮೋಹಜೀತರಾಗಿರಿ. ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಬೇಕು. ಹಳೆಯ ಜಗತ್ತನ್ನು ನೋಡಿಯೂ ನೋಡದಂತಿರಬೇಕು. ಅದು ಅಂತ್ಯವಾಗುತ್ತಿದೆ. ಹೊಸ ಸತ್ಯುಗದ ಪ್ರಪಂಚ ನಮ್ಮನ್ನು ಕಾಯುತ್ತಿದೆ. ಅದಕ್ಕೆ ಸಿದ್ಧರಾಗಬೇಕು. ಆತ್ಮ ಮತ್ತು ಪರಮಾತ್ಮನ ಮಿಲನ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತದೆ. ದುಃಖವನ್ನು ಸಹಿಸುವಲ್ಲಿ ಕಾಲ ವ್ಯರ್ಥವಾಗುತ್ತದೆ. ನೆನಪು ಮೂಲಕ ಸಮಯವನ್ನು ಸಫಲ ಮಾಡಿಕೊಳ್ಳಿ. ರಾವಣ ರಾಜ್ಯದಲ್ಲಿ ಮನುಷ್ಯನ ಬೆಲೆ ಕಳೆದು ಹೋಗಿದೆ. ದೇವರಾಜ್ಯದಲ್ಲಿ ಮನುಷ್ಯ ಅಮೂಲ್ಯ. ಶಿವತಂದೆ ಬಂದಿದ್ದಾರೆ ನಮ್ಮನ್ನು ವಜ್ರ ಸಮಾನ ಮೌಲ್ಯಮಯರನ್ನಾಗಿ ಮಾಡಲು. ಈ ಪ್ರಪಂಚ ಬದಲಾಗುತ್ತಿದೆ. ಪರಿವರ್ತನೆ ಶಿವಬಾಬರಿಂದ ಮಾತ್ರ. ನಾವು ಶ್ರೀಮತಾನುಸಾರ ಪ್ರಪಂಚ ಪರಿವರ್ತನೆ ಮಾಡುತ್ತಿದ್ದೇವೆ. ಪತಿತ ಪಾವನ ಎಂದರೆ ಪಾವನ ಮಾಡುವ ಶಕ್ತಿಯು ಒಬ್ಬರಲ್ಲದೆ ಬೇರೆ ಯಾರಲ್ಲೂ ಇಲ್ಲ. ಗೀತೆಯ ಮನ್ಮನಾಭವ ಶಬ್ದವೇ ತಂದೆಯ ನೆನಪಿನ ಸಂದೇಶ. ಸತ್ಯನಾರಾಯಣ ಕಥೆಯು ನಿಜಾರ್ಥ ಈ ಜ್ಞಾನವೇ. ನಾವೀಗ ಹಿಂದಿನ ನಮ್ಮದೇ ದೇವತ್ವವನ್ನು ಪುನಃ ಪಡೆಯುತ್ತಿದ್ದೇವೆ. ಕರ್ಮದ ಚಾರ್ಟು ಶುದ್ಧವಾಗಿರಲಿ. ಯಾವುದೇ ವಿಕರ್ಮದಿಂದ ರಿಜಿಸ್ಟರ್ ಹಾಳಾಗದಿರಲಿ. ಈ ರಾಜಯೋಗದಿಂದ ಸ್ವರಾಜ್ಯ ಸಿಗುತ್ತದೆ. ಇದು 21 ಜನ್ಮಗಳ ಲಾಟ್ರಿ. ಹೊಸ ಮನೆ ಸ್ವರ್ಗ ಸಿದ್ಧವಾಗುತ್ತಿದೆ. ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಹೋಗಬೇಕಾಗಿದೆ. ವಿಜ್ಞಾನಿಗಳು ಚಂದ್ರನ ಮೇಲೆ ಪ್ಲಾಟ್ ಹುಡುಕುತ್ತಾರೆ. ನೀವು ಸ್ವರ್ಗದಲ್ಲಿ ಫ್ಲಾಟ್ ಪಡೆಯುತ್ತಿದ್ದೀರಿ. ಇದು ನಿಜವಾದ ಅಮರಪುರಿಯ ಟಿಕೆಟ್. ಸೇವೆ, ಯೋಗ ಮತ್ತು ಪವಿತ್ರತೆಯ ಮೂಲಕ ಸಂಸ್ಕಾರವನ್ನು ಶ್ರೇಷ್ಠವಾಗಿಸಿಕೊಳ್ಳಿ. ಸುಧಾಮನ ಹಿಡಿ ಅವಲಕ್ಕಿಯಂತೆಯೇ ನಿಮ್ಮ ಸೇವಾ ಪ್ರಯತ್ನವು ವಜ್ರ ಸಮಾನ ಫಲವನ್ನು ನೀಡುತ್ತದೆ. ಮುರಳಿಯ ಸಾರಾಂಶ. ಈ ಮಧುರ ಮುರಳಿಯಲ್ಲಿ ಬಾಬಾ ನಾವು ಮಕ್ಕಳಿಗೆ ಸ್ಮರಣೆ ಮಾಡಿಸುತ್ತಾರೆ. ದುಃಖ, ಮೋಹ ಮತ್ತು ಹಳೆಯ ಪ್ರಪಂಚದ ಬಂಧನಗಳಲ್ಲಿ ಕಾಲವನ್ನು ವ್ಯರ್ಥ ಮಾಡದೆ ಆತ್ಮಸ್ಮೃತಿಯಲ್ಲಿ ಬಾಳಬೇಕು. ಶಿವತಂದೆಯು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ಅವರು ಪರಮಾತ್ಮ ಜಗದ್ಗುರು. ಅವರಿಂದಲೇ ನಾವು ಸ್ವರ್ಗದ ರಾಜ್ಯಭಾಗ್ಯ ಪಡೆಯುತ್ತೇವೆ. ನಮ್ಮ ಪುರುಷಾರ್ಥವೆಂದರೆ ನೆನಪು, ಪವಿತ್ರತೆ ಮತ್ತು ಸೇವೆಯಲ್ಲಿ ಸಂಪೂರ್ಣ ಅರ್ಪಣೆಯಾಗಿ 21 ಜನ್ಮಗಳ ಸೌಭಾಗ್ಯವನ್ನು ಸಂಪಾದಿಸುವುದು. ಧಾರಣೆಗಾಗಿ ಮುಖ್ಯ ಸಾರ. ಯಾವುದೇ ವಿಕರ್ಮ ಮಾಡಬಾರದು. ಆತ್ಮಸ್ಮೃತಿಯಲ್ಲೇ ಇರಬೇಕು. ತಂದೆಯ ನೆನಪಿನ ನಶೆಯಲ್ಲಿ ಬಾಳಬೇಕು. ಸಮಯವನ್ನು ಅಮೂಲ್ಯ ಕಾರ್ಯಗಳಲ್ಲಿ ಉಪಯೋಗಿಸಬೇಕು. ವರದಾನ. ಸರ್ವ ಸಮರ್ಪಣೆಯಿಂದ ಮಾಯೆಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವ ಸಹಜ ಸಂಪನ್ನ ಭವ. ಸ್ವಯಂನ ಸಮಯ, ಶಕ್ತಿಯ, ಜ್ಞಾನ, ಗುಣ ಎಲ್ಲವನ್ನು ವಿಶ್ವ ಸೇವೆಗೆ ಅರ್ಪಿಸಿದಾಗ ಮಾಯೆ ಸ್ವತಃ ನಿಮ್ಮ ದಾಸಿ ಆಗುತ್ತದೆ. ನೀವು ಸದಾ ವಿಜಯಿಯಾದ ಖುಷಿಯ ನಾಟ್ಯದಲ್ಲಿರುತ್ತೀರಿ. ಸ್ಲೋಗನ್. ಅಂತರ್ಮುಖತೆಯಿಂದ ಮುಖ ಬಂದ್ ಮಾಡಿಕೊಂಡಾಗ ಕ್ರೋಧ ಸಮಾಪ್ತಿ ಆಗುತ್ತದೆ. ಅವ್ಯಕ್ತ ಸೂಚನೆ. ಶರೀರದಲ್ಲಿ ಇರುವ ಹಾಗೆಯೇ ಒಂದು ಕ್ಷಣದಲ್ಲಿ ಆಶ್ಚರ್ಯ ಸ್ಥಿತಿಗೆ ಹೋಗುವ ಅಭ್ಯಾಸ ಮಾಡಿ. ಈಗೀಗ ಶರೀರದಲ್ಲಿ, ಈಗೀಗ ಆಶ್ಚರ್ಯ ಸ್ಥಿತಿಯಲ್ಲಿ. ಇದೇ ಕರ್ಮಾತೀತ ಸ್ಥಿತಿಯ ಅಭ್ಯಾಸ. ಪ್ರೇರಕ ಕಥೆ. ಸುಧಾಮನ ಹಿಡಿ ಅವಲಕ್ಕಿಯ ಪಾಠ. ಸುಧಾಮನು ಶ್ರೀಕೃಷ್ಣನಿಗೆ ಕೇವಲ ಹಿಡಿ ಅವಲಕ್ಕಿ ಕೊಟ್ಟರು. ಅವನ ಪ್ರೀತಿ ಮತ್ತು ಭಕ್ತಿ ಸಚ್ಚಿದಾನಂದನನ್ನು ತಟ್ಟಿತು. ಫಲವಾಗಿ ಅವನು ಅಳಲೇ ಇಲ್ಲದ ಧನ, ಮಾನ ಮತ್ತು ರಾಜ್ಯವನ್ನು ಪಡೆದನು. ಅದೇ ರೀತಿ ನಾವು ಶುಭ ತಂದೆಗೆ ನಮ್ಮ ಪ್ರೀತಿ, ಸಮಯ ಮತ್ತು ಸೇವೆಯನ್ನು ಅರ್ಪಿಸಿದರೆ 21 ಜನ್ಮಗಳ ರಾಜ್ಯಭಾಗ್ಯ ಸಿಗುವುದು ಖಚಿತ. ಓಂ ಶಾಂತಿ. ನೆನಪು ಯೋಗವೇ ಪರಮ ಲಾಟ್ರಿ. ಅದರಿಂದ ಸತೋಪ್ರಧಾನ ಸ್ವರ್ಗದ ಭಾಗ್ಯ ಸಿಗುತ್ತದೆ.